ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಲ್ಲಿ ಈಗಾಗಲೇ ನಾವು ಕಾರ್ಬನ್ ಬಗ್ಗೆ ಮತ್ತು ಸಾವಯವ ಬಂಧದ ಸ್ವರೂಪದ ಬಗ್ಗೆ ಹಾಗೂ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಆದಂತಹ ಆಲ್ಕೈನ್ಗಳ ಬಗ್ಗೆ ನಾವು ಈಗ ತಿಳ್ಕೊಂಡ್ವಿ. ಇವತ್ತಿನ ದಿನ ಆಲ್ಕೀನ್ ಮತ್ತು ಆಲ್ಕೈನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ಆಲ್ಕೀನೋ ಇಲ್ಲಿ ಎ ಪ್ರತ್ಯಯ ಈ ಪ್ರತ್ಯಯ ನೆನಪಿಕೊಳ್ಳಿ. ಇದರ ಸಾಮಾನ್ಯ ಸೂತ್ರ CN ಮಾತ್ರ. ಲಕ್ಷ್ಯ ಕೊಡಬೇಕು. ಸಾಮಾನ್ಯ ಸೂತ್ರ CnH2n ಆಲ್ಕೀನ್. ಈಗ ಕಾರ್ಬನ್ ಪರಮಾಣು ಸಂಖ್ಯೆ n=1 ಗೊತ್ತಾಗಿ. ಈಗ n=2 ಹೇಳಿದ್ರೆ ಕಾರ್ಬನ್ ಪರಮಾಣು ಸಂಖ್ಯೆ. ಈಗ CN C1 H2 × 1 C1 ಅಂದ್ರೆ C ನೆನಪಿಟ್ಕೊಳ್ಳಿ. H ಅಂದ್ರೆ ಎರಡು. ಅರ್ಥ ಆಯ್ತಾ? ಇದು ಅಣುಸೂತ್ರ. ಇದರ ಹೆಸರು ಏನಪ್ಪಾ? ಮತ್ತೆ ನಾನು ಮತ್ತೆ ಜನಿಸಿಕೊಳ್ಳುವಂತದ್ದಾಗಿ ಅಂತ ಮಿತ್ ಅಂತ ಹೇಳ್ತಲ್ಲ. ಈಗ ನಾವು ಇಲ್ಲೇನ ಹಚ್ಬೇಕು? ಈಗ ಮೀಥೇನ್ ಹೇಳ್ಬೇಕಂತ ಮೀಥೇನ್. ಓಕೆ, ಏನಿದೆ n=7 ಅಂತ ಹೇಳಿದಾಗ C2 H2 × 2. ಈಗ C2 ಎರಡನೇ 4. ಅರ್ಥ ಆಗುತ್ತೆ. ಈಗ ಇದಕ್ಕೆ ಏನು ಹೇಳ್ತೇವೆ? ಇತ್ತು. ಈಗ ಈ ಪ್ರತ್ಯಯ ಹಚ್ಚಿದ್ರೆ ಈಥೀನ್. ಐಡಿಯಾ ಬಂದ ನಿಮಗೆ? ಸ್ವಲ್ಪ ಐಡಿಯಾ ಬಂದ? ಈಗ n=3 C3 H2 × 3 C2H6. ನೀವು ಇಲ್ಲಿ ಪ್ರತಿ ಸಲ ನೋಡಿ 1 2 3 ಸಲನಿಗೆ 3 ಮುಂದೆ ಬರೋದು 4. ಈಗ 2 4 6 ಮುಂದೆ ಬರೋದು 8. C4 ಅಂದ್ರೆ H8. ಆಮೇಲೆ 10 12 16 ಈಗ C n=4 C4 ಸರಿ C3 C4 H2 × 4 C4 H8. ಓಕೆ, ಇಲ್ಲಿ ನೋಡ್ರಿ 1 2 3 4 ಹಾಗೆ ಮುಂದೆ ಬರೋದು 5 H10 C6 H12 C7 H14. ಪ್ರತಿಯೊಂದರೊಳಗೆ ಇಲ್ಲಿ ಹೈಡ್ರೋಜನ್ ಎರಡು ಹೆಚ್ಚಾಗಿ ಬಂತು, ಕಾರ್ಬನ್ ಒಂದೊಂದು ಹೆಚ್ಚಾಗ್ತದೆ. ಇದಕ್ಕೆ ಏನಂತೀರಿ? ಇದಕ್ಕೆ ಏನಂತೀರಿ? ಹೇಳಿ. ಪ್ರೋಪೀನ್. ಮುಂದೆ ಬ್ಯೂಟೀನ್. ನೆಕ್ಸ್ಟ್ ಪೆಂಟೀನ್. ಓಕೆ, ಮುಂದೆ ಬರೋದು ಹೆಕ್ಸೀನ್. ನೆಕ್ಸ್ಟ್ ಹೆಪ್ಟೀನ್. ಓಕೆ, ಮುಂದೆ ಬರ್ಬೇಕು. ಬರ್ತಿರಲ್ಲ ಇಲ್ಲಿ ಏನಕ್ಕೆ ತಗೋಬೇಕು? ಸರ್ ಡೇಕೆನ್ ವರ್ಗೂ ಇರ್ತಾವ? ಇಲ್ಲ, ಡೇಕೆನ್ಗಿಂತ ಮುಂದದವು. ಮಿಥಾಡೇಕೆನ್, ಈಥಾಡೇಕೆನ್, ಪ್ರೋಪಾಡೇಕೆನ್, ಬ್ಯೂಟಾಡೇಕೆನ್, ಪೆಂಟಾಡೇಕೆನ್, ಹೆಕ್ಸಾಡೇಕೆನ್, ಹೆಪ್ಟಾಡೇಕೆನ್, ಅಪ್ಟಾಡೇಕೆನ್, ನಾನಾಡೇಕೆನ್, ಡೆಕಾಡೇಕೆನ್ ಅಂದ್ರೆ 20 ಕಾರ್ಬನ್ ಪರಮಾಣು ಡೆಕಾಡೇಕೆನ್. ಓಕೆ, ಈಗ ನಿಮಗೆ ಅಣುಸೂತ್ರ ಗೊತ್ತಾಯ್ತು. ಇನ್ನೊಂದು ಬರೆದ್ರೆ ಇಲ್ಲಿ ಹೋಗಿ ಕಲೀರಿ. ನಾನೀಗ ನಿಮಗೆ ಇಲ್ಲ ಹಾಗಾಗಬೇಕಲ್ಲ. ಈಗ ಒಂದು ನಿಯಮ ಇದೆ ಆಲ್ಕೀನಿಗೆ. 2 ಕಾರ್ಬನ್ ಪರಮಾಣುಗಳ ನಡುವೆ ಎಷ್ಟು ಬಂಧ ಇರಬೇಕು? 2 ಇರಬೇಕು. 3 ಇರಂಗಿಲ್ಲ, 1 ಇರಂಗಿಲ್ಲ. ಒಂದೆಡೆ 3 ಇತ್ತಂದ್ರೆ ತಪ್ಪು, 1 ಇತ್ತಂದ್ರೆ ತಪ್ಪು. ಅದು ರಚನಾ ಸೂತ್ರ ತಪ್ಪಾಗ್ಬಿಡುತ್ತೆ. ಈಗ CH2 ಅಂತ ಬಂದ್ರೆ CN ಎಷ್ಟಿದೆ? ಹೆಚ್ಚಲ್ಲಿ ಎಷ್ಟದು? ಈಗ 2 ಬರ್ತಂತಿಕ ತಪ್ಪಾಗುತ್ತೆ. ಅದಕ್ಕೋಸ್ಕರ ಈ ಸೂತ್ರ ಇದು ತಪ್ಪಾಗುತ್ತೆ. ಹೈಡ್ರೋಜನ್ ಇರೋದು ಒಂದೇ ಒಂದು ಬಂಧ, ಆದ್ರೆ ಇದಕ್ಕೆ ಎಷ್ಟು ಕಾರ್ಬನ್ ಇದೆ? ಎಷ್ಟು ಪರಮಾಣುಗಳು ಬೇಕು? 2 ಹೈಡ್ರೋಜನ್ ಪರಮಾಣುಗಳು ಬೇಕು. ಎಷ್ಟು ಪರಮಾಣುಗಳು ಬೇಕು? 2 ಪರಮಾಣುಗಳು ಹೈಡ್ರೋಜನ್ ಬೇಕು. ಆದ್ದರಿಂದ ಈ ಸಂಯುಕ್ತ ಪ್ರಕೃತಿಯಲ್ಲಿ ಇಲ್ಲ. ಮೀಥೇನ್ ಅನ್ನೋ ಸಂಯುಕ್ತ ಇಲ್ಲವೇ ಇಲ್ಲ. ಮೀಥೇನ್ ಅನ್ನೋದು ನೆನಪಿಡುವರಿ, ಮೀಥೇನ್ ಇಲ್ಲ. ಯಾಕಂದ್ರೆ ರಚನಾ ಸೂತ್ರ ಬರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಮೀಥೇನ್ ಇಲ್ಲ. ಇದನ್ನ ಏನ್ ಮಾಡಬೇಕು? ಕ್ಯಾನ್ಸಲ್. ಇದೆಲ್ಲ ಆದ್ರೆ ಕಲಿಬೇಕಿಲ್ಲ. ನೆಕ್ಸ್ಟ್ C2H4
C2 H1 C ಯನ್ನು ಎಷ್ಟದವು 2 C ಯನ್ನು ಎಷ್ಟದವು 2 ಇಲ್ಲಿ C ಒಂದಿರೋದ್ರಿಂದ ಸಂಯುಕ್ತ ಆಗಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಸಂಯುಕ್ತ ಆಗಬೇಕು ಎಷ್ಟು C ಗಳು ಬೇಕು 2 ಹಾಗಾದ್ರೆ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳಿಗೆ ಎಷ್ಟು ಬಂದ 2 ಬಂದ. ಈಗ ಮಕ್ಕಳೇ ಕೇಳಿ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳಿಗೆ 2 ಬಂದ ಆಯ್ತು. ಹಾಗಾದ್ರೆ ಈ ಕಾರ್ಬನ್ಗೆ ಎಷ್ಟು ಪರಮಾಣು ಇದೆ ಬಂಧಗಳಿದೆ ಎಷ್ಟಿದೆ 2. ಇದಕ್ಕೆ ಎಷ್ಟಿದೆ ಈಗ ಹಿಂದೆ ಒಂದು ಕಾರ್ಬನ್ ಈ ಕಾರ್ಬನ್ ಹಿಂದೆ ಎಷ್ಟು ಬೇಕು ಕಾರ್ಬನ್ ಎಷ್ಟು ಬೇಕು ಹಿಂದೆ 2 ಈಗ 2 ಆಲ್ರೆಡಿ ಇದ್ದಿದ್ದು ಇದು 1 ಇಲ್ಲಿ ಹೈಡ್ರೋಜನ್ ಬಂದಿದೆ. ಓಕೆ ಇದಕ್ಕೆ ಎಷ್ಟು ಬೇಕು 1 ಹೌದಾ. ಇದನ್ನು ನಾವು ಹೇಗೆ ಬರೀತೇವೆ ಅಂತ ಹೇಳಿದ್ರೆ ಇನ್ನೊಂದು ಅಣುಸೂತ್ರ ಬರೀಬೇಕಾದ್ರೆ ಕರೆಕ್ಟ್ ಇದೆ. ಈಗ ಇದಕ್ಕೆ ಎಷ್ಟಾದ್ರೂ ಈಗ ಈ ಕಾರ್ಬನ್ಗೆ ಎಷ್ಟು ಬಂಧಗಳು ನಿರ್ಮಾಣ 4 ಎಷ್ಟಾದ್ರು 4 ಇದಕ್ಕೆ ಎಷ್ಟಾದ್ರು 4 ಇದಕ್ಕೆ ಎಷ್ಟಾದ್ರು ಈಗ 4 2 3 4 ಈಗ ಇದಕ್ಕೆ 2 3 4 ಒಂದು ಕಾರ್ಬನ್ 4 ಬಂಧಗಳು ಇರಲೇಬೇಕು. ಅಲ್ಲಿ 3 ಬಂದ್ರೆ 5 ಬಂದ್ರೆ ತಪ್ಪಾಗುತ್ತೆ. 2 ಇರಂಗಿಲ್ಲ 4 ಇರಲೇಬೇಕು. ಹಾಗಾದ್ರೆ ಇದನ್ನು ನಾವು ಈ ಇದನ್ನ ಹೆಂಗ್ ಬರೀಬೇಕು ನೋಡ್ಲಿ CH2 ಬರೀಬೇಕು. ಹೆಂಗ್ ಬರೀಬೇಕು CH2 ಇಲ್ಲಿ ಎಷ್ಟು ಬಂದ ಇದೆ ಡಬಲ್ ಬಾಂಡ್ ಡಬಲ್ ಬಾಂಡ್ ಮತ್ತೆ CH2. ಈಗ ನಿಮಗೆ ಎಕ್ಸಾಮ್ ಕೇಳ್ತಾರೆ CH2 ಮತ್ತು CH2 ಡಬಲ್ ಬಾಂಡ್ CH2 ಇದು ಯಾವ ಅಣುಸೂತ್ರ ಅಂತ ಕೇಳ್ತಾರ. ನಿಮಗೆ ಗೊತ್ತಿರಬೇಕು ಅದರ ಅಣುಸೂತ್ರ ಹೆಸರು ಹೀಗೂ ಬರೀಬಹುದು ಹೀಗೂ. ಇದನ್ನ ಕೇಳ್ತಾರೆ C2H4 ಹೆಂಗ್ ಬರೀಬಹುದು ಹಿಂಗೂ ಬರೀಬಹುದು. C ಯನ್ನು ಎಷ್ಟರಲ್ಲಿ C ಯನ್ನು ಎಷ್ಟು 2 H ಯನ್ನು ಎಷ್ಟು H ಯನ್ನು 2 ಹೀಗೆ ಬಂದ್ರು ಓಕೆ ಹೀಗೆ ಬಂದ್ರು ಓಕೆ. ಹೀಗೆ ಕೊಟ್ಟಾಗ ಇದು ಯಾವ ಸಂಯುಕ್ತದ ಅಣುಸೂತ್ರ ಅಂತ ಕೇಳ್ತಾರೆ. ಅವಾಗ ನಿಮಗೆ ಇದು ತಂತಿರ್ತೀರಿ ಇದು ತಂತಿರೋದಿಲ್ಲ. ಅವಾಗ ನಿಮಗೆ ಎಕ್ಸಾಮ್ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಇದನ್ನು ಈ ಥರ ಬರೀತನ್ನು ಕಲಿಬೇಕು. ಈಗ ಮೂರೇ ನೋಡೋಣ ಪ್ರೋಪೀನ್ ಬರೀಬೇಕಾದ್ರೆ ಅಣುಸೂತ್ರ ಸಿ ಎಷ್ಟರಲ್ಲಿ 3 ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಎಷ್ಟು ಬಂಧಗಳಿರಬೇಕು 2 ಇರಬೇಕು. ಹಾಗಾದ್ರೆ ಸರ್ ಇಲ್ಲಿ ಹಾಕುಕ 2 ಬಂಧಗಳು ಹಾಕಂಗಿಲ್ಲ. ಎಷ್ಟು ಬಂಧ ಕೇವಲ 1 ಬಂಧ ಹಾಕಬೇಕು. ಓಕೆ ಈಗ ಈ ಕಾರ್ಬನ್ಗೆ ಎಷ್ಟು ಬಂಧಗಳಿವೆ ಈ ಕಾರ್ಬನ್ಗೆ ಎಷ್ಟು ಬಂಧಗಳಿವೆ ಈ ಕಾರ್ಬನ್ಗೆ ಎಷ್ಟು ಅದಾವ 3 ಈ ಕಾರ್ಬನ್ಗೆ ಎಷ್ಟು ಬಂಧಗಳಿವೆ 3. ಹಾಗಾದ್ರೆ ಲಾಸ್ಟ್ ಕಾರ್ಬನ್ಗೆ ಎಷ್ಟು ಬಂಧ ಇದೆ 1. ಅದಕ್ಕೆ ಎಷ್ಟು ಬೇಕು 3 ಹೈಡ್ರೋಜನ್ ಬೇಕು 1 2 3. ಈಗ ಹೈಡ್ರೋಜನ್ ಬಂದ್ಬಿಡ್ರಿ 3 ಬಂದು. ಓಕೆ ಈ ಕಾರ್ಬನ್ಗೆ ಎಷ್ಟು ಬಂಧಗಳಿವೆ 3. ಈಗ ಎಷ್ಟು ಬೇಕು ಅದಕ್ಕೆ ಹೈಡ್ರೋಜನ್ 1 ಆದ್ರೆ ಸಾಕು. ಅದಕ್ಕೆ ಎಷ್ಟಾದ್ರೂ ಸಾಕು 1 ಆದ್ರೆ ಸಾಕು. ಈ ಕಾರ್ಬನ್ಗೆ ಎಷ್ಟು ಬಂಧಗಳಿವೆ 2. ಈಗ ಇದಕ್ಕೆ ಎಷ್ಟು ಬೇಕು 1. ಈಗ ನೋಡೋಣ 1 2 3 4 5 6 ಇದನ್ನ ನಾವು ಈ ಅಣುಸೂತ್ರ CH6 ಅನ್ನ ನಾನು ಇಲ್ಲಿ ಬರೆದಲ್ಲ ಅದೇ ಟೈಪ್ ಬರೀಬೇಕು ನೋಡಿ. CH2 ಡಬಲ್ ಬಾಂಡ್ CH ಇದೇ ತರ ಬರ್ತಾ ಇದೆ ಸಿಂಗಲ್ ಬಾಂಡ್ CH ನೋಡಿದೆ. ಈ ಅಣುಸೂತ್ರವನ್ನ ಈಗ ಬರೆಯಬಹುದು. ಅರ್ಥ ಆಯ್ತಾ ನಿಮ್ಗೆ ಗೊತ್ತಾಗಲಿಲ್ವಾ ತಿಳಿದೇನೋ ತಿಳಿದಾಗ ಕೇಳಿ ಇನ್ನೊಂದ್ಸಲ ಹೆಂಗ್ ಬಂದೆ ಅಂತ ಹೇಳಿ. C3H6 ಅನ್ನ ಈ ತರ ರಚನಾ ಸೂತ್ರ ಬರ್ತದೆ CH2 ಇಲ್ಲಿ ಎಷ್ಟು ಬಂದಲ್ಲ CH ಸಿಂಗಲ್ ಬಾಂಡ್ CH3 ಓಕೆ CH3 ಅರ್ಥ ಆಯ್ತಾ. ಈಗ ನಾಲ್ಕನೇದು ಬ್ಯೂಟೀನ್ ಇದನ್ನ ಯಾರು ಬರೀತೀರಿ ಕಮಾನ್ ಯಾರು ಬರೀತೀರಿ ಇದನ್ನ ಬೇಕು ಅಣುಸೂತ್ರ ರಚನಾ ಸೂತ್ರ ಈ ಟೈಪ್
ಎಸ್ ಹಾಂ ಹಾಂ ಹೆಸರು ಈಗ ಹೈಡ್ರೋಜನ್ ನಾನು ಯಾಕಂದ್ರೆ ನೀಟಾಗಿ ಬರೀಬೇಕು ಹಾಂ ಅದ್ರ ಮೇಲೆ ಕರೆಕ್ಟಾಗಿ ಜಾಸ್ತಿ ಬರೆಯಂಗಿಲ್ಲ ಹಾಂ ಇನ್ನೊಂದು ಈಗ ಒಂದು ಸ್ವಲ್ಪ ಸರ್ಕಾರ ಬರಬೇಕು ಈಗ ಇವಳು ಬರೆದಂತಹ ರಚನಾ ಸೂತ್ರ ಎಷ್ಟು ಜನ ಸರಿ ಇದೆ ಅಂತೀರಿ ಸರಿ ಇದೆಯೋ ತಪ್ಪಿದೆಯೋ ತಪ್ಪು ಎಲ್ಲಿದೆ ಇಲ್ಲಿ 1 2 3 4 5 6 7 8 9 ಇಲ್ಲಿರೋದು ಎಷ್ಟಿದೆ ಎಲ್ಲಿ ಎಷ್ಟಿದೆ ಇದೆ ಈಗ ನಾನೀಗ ತಪ್ಪನ್ನ ಎಲ್ಲಿ ಕಂಡಿದ್ದೀರಿ ಯಾರು ಹೇಳ್ತೀರಿ ಹೌದಾ ತಪ್ಪೇನಾಗಿದೆ ಹೇಳಿ ನೋಡೋಣ ಒಂದು ಕಾರ್ಬನ್ ಎಷ್ಟು ಬಂಧಗಳಿರ್ಬೇಕು ಕಾರ್ಬನ್ಗೆ 4 ಬಂಧಗಳು ಇದಕ್ಕೆ ಎಷ್ಟು ಈಗ 4 ಸರಿ ಓಕೆ ಈ ಕಾರ್ಬನ್ಗೆ ಎಷ್ಟು ಅದಾವು ಎರಡನೇ ಕಾರ್ಬನ್ಗೆ ಏನು ಲಕ್ಷ ಕೊಡಿ ಹಿಂದಿನ ಮುಂದಿನ ಸೇರಿ 5 ಹಂಗಾದ್ರೆ 5 ಇದ್ರೆ ಏನು ತಪ್ಪು ಅವಾಗ ಒಂದನ್ನೇ ಮಾಡ್ಬೇಕು ಅಳಿಸ್ಬೇಕು ಅವಾಗ ಈ ಹೆಚ್ಚನ್ನ ಇಲ್ಲಿ ಬರಿಬಾರ್ದು ಈಗ ಎಲ್ಲಿ ಬರೀ ಒಂದರಲ್ಲಿ ಕಾಯಿ ಬರ್ತಿಲ್ಲ ಈ ತರ ಬರಿಬೇಕು ಇಲ್ಲ ಪಕ್ಕದ ಬರಿಬಾರ್ದು ತಪ್ಪ ಬಂದ್ರೆ ತಪ್ಪಾಗುತ್ತೆ ಐಡಿಯಾ ಬಂತ ಹಾಂ ತಿಳಿದ ನಿಮಗೆ ಹಾಂ ಥ್ಯಾಂಕ್ ಯು ಹೋಗೋಣ ಈಗ ಇದನ್ನ ಈ ರೀತಿ ಬರೀಬೇಕು ಇದನ್ನ ಈ ರೀತಿ ಬರೀಬೇಕು ಅಳಿಸ್ಬಿಟ್ಟು ಯಾರು ಬರೀತೀರಿ ಇದನ್ನ ನಾನು ಬರ್ತಾರೆ ಗೊತ್ತಲ್ಲ ಇನ್ನೊಂದ್ಸಲ ಹೇಳಿ ಇದನ್ನ ಹೆಂಗ್ ಬರೀತಿ ಅಂತ ಹೇಳಿ ಈಗ CH2 ಸಿ ಬಂದ ಎಷ್ಟು ಹೆಚ್ಚದವು 2 ಇಲ್ಲಿ ಎಷ್ಟು ಬಂದ ಇದೆ ಎಷ್ಟು ಬಂದ ಇದೆ 2 ಬಂದ ಹಾಗೆ ಈಗ ECH CH ಬಂದಿದೆ ಇಲ್ಲಿ ఎంత ಬಂದ ಇದೆ 1 ಬಂದ EC ಗೆ H ಅನ್ನು ಎಷ್ಟದವು 2 CH2 ನಂತರ ಇಲ್ಲಿ ಸಿಂಗಲ್ ಬಾಂಡ್ CEC ಗೆ ಲಾಸ್ಟ್ ಗೆ ಎಷ್ಟದವು 3 CH ಇಲ್ಲಿ ನೋಡಿ ಇಲ್ಲಿ ಬಂತು ಹೌದಾ ಈ ಟೈಪ್ ಬಂದ ಇದು ಮಾರ್ಕ್ಸ್ ಅನುಸೂತ್ರ ಇದು ಬ್ಯೂಟಿ ಅನುಸೂತ್ರ ಈಗ ಯಾರು ಬಂದು ಇವೆಲ್ಲರೂ ಬರೀತೀರಿ ಯಾರು ಏನು ಇಷ್ಟಿದೆ ಇದರಲ್ಲೇ CH2 ಡಬಲ್ ಬಾಂಡ್ ಬರ್ನೆ CH ಬರ್ನೆ ಈ ಬಂಧಗಳು ಬರೆಯಲ್ಲ ಇಲ್ಲಿ ಬಂಧಗಳು ಬರೆಯಲ್ಲ ಇಲ್ಲಿ ಮುಂದೆ ಅಷ್ಟೇ ಬರ್ತಾ ಹೋಗ್ಬೇಕು CH ಬರ್ನೆ ಈಗ ಸಿಂಗಲ್ ಬಾಂಡ್ ಹಾಕಿದೆಲ್ಲ CH2 H ಅನ್ನು ಎಷ್ಟದವಿದೆ EC ಗೆ H ಅನ್ನು ಎಷ್ಟದವು ಈಗ ಮತ್ತೆ ಸಿಂಗಲ್ ಬಂದ EC ಗೆ H ಅನ್ನು ಎಷ್ಟದವು 3 ಇಷ್ಟೇ ಬರಬೇಕು ಯಾರು ಬರೀತೀರಿ ಒಂದು ಮೂರನೇದು ಇದೆ ಪೆಂಟಿಂಗ್ ಯಾರು ಬರೀತೀರಿ ಪೆಂಟಿಂಗ್ ಕಮಾನ್ ಯಾರು ಬರೀತೀರಿ ತಪ್ಪಾದ್ರೆ ಈಗ ಬಯರ್ ಬಂದಿರಿ ಎದುರುಬಾರ್ದು ಬೋಡಿ ಬಂದಾಗ ಬಂದು ವರ್ಕ್ ಮಾಡಿ ಯಾರು ಬರೀತೀರಮ್ಮ ಯಾರು ಬರೀತೀರಿ ನೀವು ಈ ಕಡೆ ಕಂಡುಬಿಟ್ರು ಶಂಭೋ ಶಂಕರ ಇಂಥ ಈಸಿ ಆಗಿರೋದನ್ನೆಲ್ಲ ಅಂದ್ರೆ ಹೇಳಪ್ಪ ಹಾಂ ಸಿ ಅನ್ನು ಎಷ್ಟದವು 5 ಇದಕ್ಕೆ ಮುಂದೆ ಬರ್ಕೊಂಡು ಹೋಗೋದು ಸಿ ಅನ್ನು ಎಷ್ಟದವು 5 ಸಿ ಗೆ 1 ಸಿ ಗೆ 1 2 ಸಿ ನಡಿದೆ 2 ಬಂದ ಹಾಕ್ರಿ ಇನ್ನು 2 ಹಾಕಿ ತಗೋಬೇಕು ಒಂದೊಂದ ಇನ್ನೆಷ್ಟು ಹಾಕ್ಬೇಕು ಎಷ್ಟಾದ್ರು 1 2 3 ಹೌದಾ 5 ಅಂದ್ರೆ ಈಗ ಒಂದೇ ಸಿ ಗೆ ಎಷ್ಟು ಬಂಧಗಳಿದೆ 2 ಇನ್ನೆಷ್ಟು ಬೇಕು ಇದಕ್ಕೆ ಮುಗಿ ಇಲ್ಲಿ ಹೈಡ್ರೋಜನ್ ಕ್ಲೀನ್ ಹಾಕಲೇಬೇಕು ಈಗ ಹಿಂಗೆ ಹಾಕಲೇಬೇಕು ಇದೆಲ್ಲದರ ಸೈಡ್ ಹಾಕಬಾರ್ದು ಈ ಸಿ ಗೆ ಎಷ್ಟು ಬಂಧಗಳಿವೆ ಮಾತಾಡಿ ಈ ಎರಡೇ ಸಿ ಗೆ ಬಂಧಗಳು ಹಿಂದಿನ 2 ಮುಂದಿನ ಸೇರಿ 2 ಸಂಬಂಧಿವು ಎಷ್ಟದವೀಗ 3 ಇನ್ನೆಷ್ಟು ಬೇಕು ಅದಕ್ಕೆ ಇನ್ನೆಷ್ಟು ಬೇಕು ಮುಗಿತಲ್ಲ ಅಷ್ಟೇ ಒಂದೇ ಬರೀಬೇಕು ಜಾಸ್ತಿ ಬರೀಲ್ಲ ಇನ್ನೊಂದು ಹೈಡ್ರೋಜನ್ ಬರ್ತದೆ ಹೇಳ್ಕತಿ ತಪ್ಪಾಗುತ್ತೆ ಅಂದ್ರೆ ಕಾರ್ಬನ್ಗೆ 5 ವೇಲೆನ್ಸ್ ಇದೆಯಾ ಇಲ್ಲ 4 ಇದೆ ಎಕ್ಸ್ಟ್ರಾ ವೇಲೆನ್ಸ್ ಇದೆ ಅದಕ್ಕೋಸ್ಕರ 4
ಅದೇ ಈ ಸಿಗೆ ಎಷ್ಟು ಬಂಧಗಳಿವೆ? ಇನ್ನೆಷ್ಟು ಬೇಕು? ಹಾ, ಇಲ್ಲಿ 2 ಬಂದಿದೆ. ಓಕೆ, ಈ ಸಿಗೆ ಎಷ್ಟು ಬಂಧಗಳಿವೆ? ಹಾಗಾದ್ರೆ ಈ ಸಿಗೆ ಒಂದಿದೆ. ಎಷ್ಟು ಬಂಧಗಳು ಬೇಕು? ಒಂದ? ಈಗ ತಿಳಿದ ಈ ಪ್ರತಿಯೊಂದಕ್ಕೂ ಎಷ್ಟೆಷ್ಟು ಬಂಧಗಳಿವೆ ನೋಡ್ಲಿ. ಪ್ರತಿಯೊಂದಕ್ಕೆ ಎಷ್ಟು ಬಂಧಗಳಿದಾವ? ಇದಕ್ಕೆ ಎಷ್ಟು ಅದಾವ? ಇದಕ್ಕೆ ಎಷ್ಟು ಅದಾವ? ಇದಕ್ಕೆ ಎಷ್ಟು ಅದಾವ? ಹೌದಲ್ಲ? ಕುಚೇಂದ್ರ ಈಗ 1 2 3 ಇದಕ್ಕೆ ಎಷ್ಟು ಅದಾವ? ಓಕೆ, ಸರಿ ಆಯ್ತಾ? ಇದನ್ನ ಹೀಗೆ ಬರೀಬೇಕು. ಇದನ್ನ ಹೀಗೆ ಬರೀಬೇಕು. CH ಹೇಳಿ CH 2 ಇಲ್ಲಿ ಮತ್ತೆ ಇಲ್ಲಿ ಹೇಳ್ಬೇಕಲ್ಲ, ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH2 ಸಿಂಗಲ್ ಬಾಂಡ್ CH2 ಲಾಸ್ಟ್ CH3. ಕರೆಕ್ಟಾ? ಕಷ್ಟ ಆಯ್ತು ಇದು. ಉಳಿದು ಬರೀಬೋದಲ್ಲ? ಅರ್ಥ ಆಯ್ತು? ಅರ್ಥ ಆಯ್ತು. ಓಕೆ, ಈಗ ನಿಮಗೆ 5 ಬರ್ಸ್ತೀನಿ. ಮುಂದೆ ಉಳಿದು ನೀವೇ ಬರ್ಕೊಂಡು ಹೋಗಿ. ಹೆಕ್ಸಿನ್, ಹೆಪ್ಟೇನ್, ಆಕ್ಟೇನ್, ನಾನಿನ್, ಡೇಕಿನ್. ಮುಂದಿನ ಹೆಕ್ಸಿನ್, ಹೆಪ್ಟೀನ್, ಆಕ್ಟೀನ್, ನಾನಿನ್, ಡೇಕಿನ್. ಓಕೆ, ಇವನ್ನ ನೀವು ಬರೀಬೇಕು. ಈಗ ಅರ್ಥ ಆಯ್ತು ಅನ್ಕೊಂಡ್ರೆ ಎಕ್ಸಾಮ್ ಲೆಕ್ಕ ಆರ್ಕೇನುಗಳು ಎಂದರೇನು, ಅವರ ಸಾಮಾನ್ಯ ಸೂತ್ರ ಬರೆಯುವಂತಿದ್ದೇವೆ. ಇಲ್ಲಿ ನೋಡಿ, ಪ್ರತಿಯೊಂದು ನೋಡ್ಕೊಂಡು ಹೋದ ರಚನಾ ಸೂತ್ರ 2 ಅನುಕ್ರಮ. ಓಕೆ, ಕಾರ್ಬನ್ ಪರಮಾಣುಗಳ ನಡುವೆ ಎಷ್ಟು ಬಂಧ ಇದೆ? ಎಷ್ಟು ಬಂಧ? 3 ಬಂಧ. 3 ಬಂಧ. 3 ಕಣ ಹಾಕಿ ನಿಮ್ಗೆ ಕಟ್ಟಿಗೆ ಮತ್ತೆ 3 ಇದ್ರೆ 3 ಬಂಧ, ಹೇಳಿದ್ರೆ 2 ಕಾರ್ಬನ್ ಪರಮಾಣುಗಳ ನಡುವೆ ಎಷ್ಟು ಬಂಧ ಏರ್ಪಟ್ಟಿದ್ದರೆ? ದ್ವಿಬಂಧ ಏರ್ಪಟ್ಟಿದ್ದರೆ ಅಂತವುಗಳಿಗೆ ಆಲ್ಕೀನ್ಗಳು ಎನ್ನುತ್ತಾರೆ ಅಂತ ಆಗಲೇ ಹೇಳಿಲ್ವಾ? ಹಿಂದಿನ ತರಗತಿ ಹೇಳಿದಿಲ್ಲ. ಆಲ್ಕೀನ್ಗಳೆಂದರೇನು? ಈ ಗಡಿ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಏರ್ಪಟ್ಟಿದ್ದರೆ ಅಂತವುಗಳನ್ನ ಆಲ್ಕೀನ್ಗಳು ಎನ್ನುತ್ತಾರೆ. ಇವುಗಳ ಸಾಮಾನ್ಯ ಸೂತ್ರ ಹೇಳೋಣ. ಸಾಮಾನ್ಯ ಸೂತ್ರ ನಾನು ವಿಡಿಯೋದಾಗ ಇಲ್ಲ ಅಂದ್ರೆ ಸಾಮಾನ್ಯ ಸೂತ್ರ ಅಷ್ಟೇ ಕೊಡುವ. ಹೆಂಗ ಕೊಡ್ತೀನಿ ಅರ್ಥ ಆಗ್ತದೆ. ಈಗ ಕಟ್ ಮಾಡಿದ್ದೇನೆ. ಆಲ್ಕೈನ್ಗಳ ಬಗ್ಗೆ ಕಲ್ತ್ರಿ. ಈಗ ಆಲ್ಕೈನ್ಗಳ ಬಗ್ಗೆ ಆಲ್ಕೈನು ಅಂತ ತಕ್ಷಣ ಇದೆ ಪ್ರತ್ಯಯ ಏನೈತಿ? 5 ಹಚ್ಚಬೇಕು. 5 ಹಚ್ಚಬೇಕು. 5 ಅಂತ ಇದ್ದದ್ದೇನೆ ಮೈಲಿಗೆ ಇಟ್ಕೊಂಡ್ರಿ. ಆಲ್ಕೈನ್, ಆಲ್ಕೀನ್, ಈನ್, ಆಲ್ಕೇನ್, ಏನ್, ಈನ್, ಐನ್ ಪ್ರತ್ಯಯ. ಈಗ ಇವುಗಳ ಸಾಮಾನ್ಯ ಸೂತ್ರ ನಾನು ಹೇಳಿದ್ದೆ. CN H2N -2 5 ಅಂತ ಹೇಳಿ ಕಲೀರಿ. ಎಷ್ಟು ಸಲ ಹೇಳ್ತಿದ್ದೆ ನಾನು? ಹೆಂಗೆ ಓದ್ಬೇಕಂದ್ರೆ CN H2N -2. ಓಕೆ, ಇದು ಪೂರ್ತಿ ಆಗ್ಬೋದು ವಿಡಿಯೋಲಿ ತಿಳಿಸ್ಬಿಡಿದೆ. ಈಗ n = 1 ಹಾಕ್ತೀವಿ. ಮಿತ್ ನೆನಪಿಡಬೇಕು. ದಾಖಲೆ ಅಲ್ಲ, ಮಿತ್ n = ಇತ್ ಹೇಳಿ. n = 3 ಅಂದ್ರೆ ರೋ. ಕಾರ್ಬನ್ ಪರಮಾಣುಗಳ ಸಂಖ್ಯೆ 3 ಇದ್ರೆ ಅದರ ಪ್ರೋ n = 4 ಅಂತ ಅನ್ಕೊಳ್ಳಿ. n = 5 ಹಾಗೆ ನೀವು ಬರೀಬೇಕು. ನಾನು 5 ಕಲಿಸ್ತೇನೆ. ಕೇಳಿ. ಆಲ್ಕೈನ್ಗಳು ಎಂದರೇನು ಅಂತಿದ್ದರೆ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಏರ್ಪಟ್ಟಿದ್ದರೆ ಅಂತವುಗಳನ್ನ ಆಲ್ಕೈನ್ಗಳು ಎನ್ನುತ್ತಾರೆ. ಇವುಗಳ ಸಾಮಾನ್ಯ ಸೂತ್ರ CnH2n -2. ಅರ್ಥ ಆಯ್ತಾ? ಈಗ ಈ ಫಾರ್ಮುಲಾ ಪ್ರಕಾರ
ಏನಿಸ್ಕೊಂಡು ಒಂದು ಕಾರ್ಬನ್ ಎಂಟದಲ್ಲಿ ಒಂದು ಹಾಕಿದ್ದು ಅವರಿಗೆ ಸಿ ಏನಂದ್ರೆ 1 H 2 into 1 minus 2 minus 2 ಈಗ C1 ಅಂತ ಬರೆದ್ರೆ C ಅಂತ ಬರೆದ್ರೆ ಬರಿಬಹುದು ಅಂತ ಹೇಳಿದ್ದೀನಿ ಎರಡ ಒಂದೇ ಎರಡು ಯಾಕಂದ್ರೆ ಇಲ್ಲಿ C1 H0 ಇದು ಯಾವಾಗ ಸಂಯುಕ್ತ ಆಗಲಿಕ್ಕೆ ಸಾಧ್ಯನಾ ಇದರ ಹೆಸರು ಹೇಳಕ್ ಬರುತ್ತಾ ಮೀಥೈಲ್ ಅನ್ನ ಬರುತ್ತಾ ಇದನ್ನ ಅಣುಸೂತ್ರ ಬರೆಯಕ್ಕೆ ಬರಲ್ಲ ರಚನಾ ಸೂತ್ರ ಇಲ್ಲ ಅದಕ್ಕೋಸ್ಕರ ಇದು ಇಲ್ಲ ಇದು ಪ್ರಕೃತಿಯಲ್ಲಿ ಇಲ್ಲ ಈ ವಸ್ತು ಆಗೋದೇ ಸಾಧ್ಯನೇ ಇಲ್ಲ ಯಾಕಂದ್ರೆ ಕಾರ್ಬನ್ ಇದೆ ಹೈಡ್ರೋಜನ್ ಇಲ್ಲ ಆಗಲೇ ನಾನು ಹೇಳಿದೆ ಮೀಥೀನ್ ಅಂತಂದೆ ಅದು ಇದೆಯಾ ಅದು ಇಲ್ಲ ಮೀಥೈಲ್ ಇಲ್ಲ ಮೀಥೀನ್ ಇಲ್ಲ ಈಗ ಎರಡನೇ ನೋಡೋಣ ಎಲ್ಲಿ ಕೊಡ್ಬೇಕು C2H 2 into 2 minus 2 ಎಂದಿದ್ದಲ್ಲಿ ಎರಡು ಹಾಕಿ ಹೋಗ್ಬೇಕು ಹೋಗ್ತಾ ಇಲ್ಲ ಈಗ C2 ಎಲ್ಲೆಲ್ಲೇ ನಾಲ್ಕರಾಗ ಎಲ್ಲನ್ನ H2 C2 H2 ಈಗ C2 H2 ಇದೆಯಾ ಹೌದು ಇಲ್ಲಿ ಕಾರ್ಬನ್ ಪರಮಾಣು ಹೇಳಿದಾಗ ಅಲ್ಲಿ ಒಂದು ಸಂಯುಕ್ತ ಇದ್ದೇ ಇರುತ್ತೆ ಯಾಕಂತಿದ್ರೆ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳಿವೆ ಈಗ ನಾನು ಇದು ಅಣುಸೂತ್ರ ಇದೆ ಇಲ್ಲಿ ಬ್ಯಾಕ್ ಬರೆದಿಲ್ಲ ಏನಿದು ಅಂದ್ರೆ ಅಣುಸೂತ್ರ ಈಗ ರಚನಾ ಸೂತ್ರ ರಸ್ತು ಅಂದ್ರೆ ರಚನಾ ಸೂತ್ರ ಈಗ ಇದನ್ನ ಹಾಕಕ್ ಬರಲ್ಲ ಇದನ್ನ ಹಾಕಬಹುದು ಹೇಗೆ ಹಾಕೋದು ಇಲ್ಲಿ ನೋಡೋಣ ಸಿ ಟ್ರಿಪಲ್ ಬಾಂಡ್ ಸಿ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳಿಗೆ ಎಷ್ಟು ಬಂಧ ಏರ್ಪಡಬೇಕು ಬಂಧ ಏರ್ಪಟ್ಟಿದ್ದಾರೆ ಐನಂತ ಇದ್ದಾಗ ಐನಿದ್ದಾಗ ನೆನ್ಪಿಟ್ಕೊಡ್ರಿ ಈನಿದ್ದಾಗ 2 ಏನಿದ್ದಾಗ 1 ಐನಿದ್ದಾಗ 3 ಓಕೆ ಈಗ ನೋಡೋಣ ಈ ಕಾರ್ಬನ್ ಎಷ್ಟು ಪರಮಾಣುಗಳು ಆಲ್ರೆಡಿ ಎಷ್ಟು ಬಂಧಗಳಿವೆ 3 ಬಂಧ ಈ ಕಾರ್ಬನ್ಗೆ 3 ಅರ್ಥ ಆಯ್ತಾ ಇದಕ್ಕಿಂತ ಎಷ್ಟು ಬೇಕು 1 ಇದು ಬರೀ ಇದಕ್ಕೆ ಎಷ್ಟು ಬೇಕು 1 ಇನ್ನು ಮೇಲೆ ಬರಬೇಕಂತಿಲ್ಲ ಬೇಡ ಇಲ್ಲಿ ಇಷ್ಟ ಇಲ್ಲ ಇನ್ನು ಬರೀರಿ ಬೇಡ ಇಲ್ಲಿ ಇಷ್ಟ ಇಲ್ಲ ಕೆಳಗೆ ಬರೀರಿ ಏನು ಬರ್ತದೆ ಇದನ್ನು ನಾವು ಈಗ ಅಣುಸೂತ್ರ ಇದು ಬರೀಬೇಕಾಗುತ್ತೆ ಇದಕ್ಕೆ ಹೆಸರೇನು ಯಾರು ಹೇಳ್ರಿ ಇದರ ಹೆಸರೇನು ಇದೇನಾ ಐನ್ ಪ್ರತ್ಯಯ ಅಂತ ಹೇಳಿ ಓಕೆ ಈ ತಾಯಿ ಇದು ನಾವೀಗ CH ಟ್ರಿಪಲ್ ಬಾಂಡ್ CH ಹೆಂಗ್ ಬರೀಬಹುದು ಇದನ್ನ CH ಟ್ರಿಪಲ್ ಬಾಂಡ್ CH ಈ ತರ ಇದರ ಹೆಸರೇನು ಈಥೈಲ್ ಏನಿದು ಈಥೈಲ್ ಅರ್ಥ ಆಯ್ತಾ ಈಗ ನೆಕ್ಸ್ಟ್ ಬರೋದು N=3 ಪ್ರೊಪೈಲ್ ಈಗ C3H2 into minus ಈಗ C3 ಬರೀರಿ ಹೌದಾ ಇದು 1 2 3 ಎರಡು ಮೂರಲೆ 6 ಹೇಳ್ತಂದ್ರೆ 4 H ಕರೆಕ್ಟಾ ಕುಡ್ಸೋದು ಕೈ ಬರುತ್ತಲ್ಲ ಹಾ H4 ಬಂತೀವಿ ಹೌದಾ ಇದನ್ನ ರಚನಾ ಸೂತ್ರ ಬರೀಬೇಕು ನಾನು ಬರೀತೀನಿ ಈಗ C ಟ್ರಿಪಲ್ ಬಾಂಡ್ C ಎಷ್ಟು ಬಂದು ಎರಡು ಮುಂದಿನ C ಗೆ 3 ಹಾಕ್ಬೇಕಾ 1 ಅದೇ ಗೀತು ಓಕೆ ಹಾಕಿದ್ರೆ C ಟ್ರಿಪಲ್ ಬಾಂಡ್ C ಸಿಂಗಲ್ ಬಾಂಡ್ C ಓಕೆ ಮುಗಿತು ಒಂದಕ್ಕೆ ಎಷ್ಟಿದೆ ಈಗ 3 ಆ 3 ಕಿಂದನೇ ಮೇಲೆ ಇನ್ನು ಎಷ್ಟು ಬೇಕು ಅದಕ್ಕೆ 1 ಹಾಕಿ ಎರಡನೇದಕ್ಕೆ 3 ಒಂದು ಹಾಕಿದೆ ಅದಕ್ಕೆ ಮತ್ತೆ ಹಾಕೋದು ಬೇಡ ಅಲ್ಲಿ ಹೈಡ್ರೋಜನ್ ಹಾಕಬಾರ್ದು ಗೇಟ್ ಹಾಕಬಾರ್ದು ಬಂದಗಳನ್ನು ಹಾಕಬಾರ್ದು ಎರಡನೇದು ಬಿಟ್ಬಿಡ್ರಿ ಏನು ಹಾಕಬಾರ್ದು ಯಾವುದೇ ಸಂಯುಕ್ತಕ್ಕಾಗಲಿ ಎರಡನೇದು ಹಾಕಬಾರ್ದು ಇಲ್ಲಿ ನಾಲ್ಕನೇದು ಎಷ್ಟಿದೆ ಇನ್ನೆಷ್ಟು ಬೇಕು ಸರಿನಾ ಹೈಡ್ರೋಜನ್ ಹೈಡ್ರೋಜನ್ ಈಗ ಇದನ್ನ ಹೀಗೆ ಬರೀಬೇಕು CH ಟ್ರಿಪಲ್ ಬಾಂಡ್ C ಅಲ್ಲಿ H ಇರುತ್ತೆ ಸಿಂಗಲ್ ಬಾಂಡ್ CH3 ಸರಿನಾ CH ಟ್ರಿಪಲ್ ಬಾಂಡ್ C ಸಿಂಗಲ್ ಬಾಂಡ್ CH3 ಕರೆಕ್ಟಾ ಕರೆಕ್ಟ್ ಬರುತ್ತಲ್ಲ ಈಗ ಇದಕ್ಕೆ ಏನಂತ ಕರೀತಾರೆ ಪ್ರೋಪೈಲ್ ಈಥೈಲ್ ಪ್ರೋಪೈಲ್ ಮುಂದೆ ಬರೋದು ಬ್ಯೂಟೈಲ್ ಆಮೇಲೆ ಮುಂದೆ ಬರೋದು ಪೆಂಟೈಲ್ ಮುಂದೆ ಬರೋದು ಹೆಕ್ಸೈಲ್ ಹೆಪ್ಟೈಲ್
ಅಕ್ಟಾಯ್ ನಾನಾಯ್ ಡೆಕಾಯ್ ಈಜಿ ಇದೆಯಾ ಅರ್ಥ ಆಗತ್ತೆ ಇದೆ ಈಗ ಮುಂದಿನ ಯಾರು ಬರೀತೀರಪ್ಪ ಬನ್ನಿ ಮುಂದಿದ್ದಿದೆ ಟೈಪ್ ಬರೀರಿ ಇದನ್ನ ನೀವು ಇಲ್ಲಿ ಬರೆಯಕ್ಕೆ ಬಂದ್ರೆ ಇಲ್ಲಿ ಬರೆಯಕ್ಕೆ ಬಂದ್ರೆ ಎಕ್ಸಾಮ್ ಬರೀತೀವಿ ಅಮ್ಮ ಎನಿಬಡಿ ಅರ್ಚನಾ ಏನಿಲ್ಲ ಬರೀತೀರಿ ಬರೆಯೋದಿಲ್ಲ ರಂಜಿತಾ ನೀನು ಗಣೇಶ ಇವನು ಹೊರತ ಗೊತ್ತಿಲ್ಲ ಈಸಿ ಆಗಿದ್ದೀವಿ ಇಂಥದ್ದೆಲ್ಲ ಬರೋಲ್ಲ ಅದು ಹೆಂಗಪ್ಪ ಬೇರೆ ಬೇರೆ ಯಾರು ಬರ್ತೀರಿ ಬರೀಲಿಕ್ಕೆ ಅಂದ್ರೆ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ತಿಳ್ಕೊಳ್ಳಲ್ಲ ಅಂತ ಅಂದ್ರೆ ಭಯ ಆಗಿದೆ ನಿಮ್ಗೆ ಭಯ ಜಾಸ್ತಿ ಇದೆ ಈಗ ಬರ್ಲಿಕ್ಕೆ ಹೌದಲ್ಲ ಯಾರು ಹೆದರ್ಬೇಡಿ ಬನ್ನಿ ಬಂದು ಯಾರು ಬರೀರಿ ಒಬ್ರು ನೀವು ಬಂದು ಇಲ್ಲಿ ಬರೆದ್ರೆ ಅಡ್ಡಿಲ್ಲಪ್ಪ ನೀವು ಕಲ್ತೀರಿ ಅಂತ ಅರ್ಥ ಬರ್ರಿ ಯಾರು ಕಂಡುಬಿಡ್ರು ಹೆದರ್ಬೇಡ ಬರ್ರಿ ನಾ ಕಳಿಸ್ತೀನಿ ಅಮ್ಮ ಯಾರು ಬರ್ತೀರಮ್ಮ ಈಗ ಇದೊಂದು ಬರೀತೀನಿ ನೋಡೋಣ ಈಗ ಮುಂದಿನ ಯಾರು ಇನ್ನೊಂದು ನೆಕ್ಸ್ಟ್ ನೀವು ಬರೀರಿ ಏನಿದೆ C4 ಎಡಗಡೆ 8 ಎಡಗಡೆ ಅಂತಂದ್ರೆ 6 ಇದು ನೋಡ್ರಿ 0 2 4 6 ಪ್ರತಿ ಎಡಗಡೆ CH2 ಹೆಚ್ಚಾಗುತ್ತೆ CH2 ಪ್ರತಿ ಇದರೊಳಗೆ ಹೆಚ್ಚಾಗುತ್ತದೆ CH2 ಹೆಚ್ಚಾಗುತ್ತೆ ನೋಡಿ C2 ಹೆಚ್ಚಿದೆ ಇದಕ್ಕೆ CH3 ಸೇರಿದ್ರೆ ನೋಡಿ CH2 ಸೇರಿದ್ರೆ ಇಲ್ಲಿ ಮುಂದೆ ಸಿಗುತ್ತೆ ಹೌದಲ್ಲ C2 C1 ಹೆಚ್ಚಾದೀಗ ಅಲ್ಲಿ C2 ಆಯ್ತು ಸರ್ C3 H2 ಅಷ್ಟೇ ಅಂದ್ರೆ ಪ್ರತಿ ಎರಡೆರಡು ಏನಾಗ್ತಾ ಹೋಗುತ್ತೆ CH2 ಹೆಚ್ಚಾಗುತ್ತಾ ಹೋಗುತ್ತದೆ ಇಷ್ಟಪ್ಪ ಈಗ ಬರೆದ್ರೆ ಇದು ಹೆಸರೇನು ಇದರ ಹೆಸರೇನು C4H6 ಎಂದರೆ ಇದರ ಹೆಸರೇನು ಬ್ಯೂಟೈನ್ ಈಗ ಇದನ್ನ ನೀವು ಬರೀಬೇಕಾದ್ರೆ ಇದು ಎಷ್ಟು ಸರಳ ಇದೆ C4 ಹಾಕ್ಕೊಂಡ್ಬಿಡ್ರಿ ಟ್ರಿಪಲ್ ಬಾಂಡ್ C ಬರ್ಬೇಕು ಮುಂದಿನ ಏನು C ಸಿಂಗಲ್ ಬಾಂಡ್ ಬರ್ಬೇಕು ಇಷ್ಟು ಬರ್ಕೊಂಡ್ರೆ 1 2 3 4 ಉಳಿದಕ್ಕೆಲ್ಲ ಸಿಂಗಲ್ ಬಾಂಡ್ ಈ ಒಂದೇದಕ್ಕೆ ಹೆಚ್ಚಿದೆ 3 ಇದೆ 3 ಸೇರಿ ಎಷ್ಟಾಗ್ತದೆ ಎರಡಕ್ಕೆ ಹಾಕಬಾರ್ದು ಅಂತ ಹೇಳಿ ಆಲ್ರೆಡಿ ಎಷ್ಟಿದೆ ಅದಕ್ಕೆ ಎರಡಕ್ಕೆ 4 ಇದೆ ಒಂದು ಕಂಪನಿಗೆ ಎಷ್ಟು ಬಂತ 4 ಇದೆ ಈಗ ನೆಕ್ಸ್ಟ್ 4 ಬಂತು ನೆಕ್ಸ್ಟ್ ಈ ಸಿ ಎಷ್ಟಿದೆ 2 ಇದೆ ಇದಕ್ಕೆ ಎಷ್ಟು ಬೇಕು ಇದಕ್ಕೆ ಹಾಕ್ಬೇಕಾ ಇದಕ್ಕೆ ಹಾಕಿದ್ರಿ ಈಗ ಇದಕ್ಕೆ ಎಷ್ಟು ಬೇಕು 1 2 3 ಇಲ್ಲಿ ಹೈಡ್ರೋಜನ್ ಬೇಕು ಹೈಡ್ರೋಜನ್ ಬರಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಈಗ ನೀವು ನೋಡಿ ಈ ಕಡೆ ಲಕ್ಷ ಇದನ್ನ ಈ ತರ ಬರೆದಿರಲ್ಲ ಅದಕ್ಕೆ ಬರುತ್ತೆ ಸಿಂಪಲ್ ಆಗಿ CH ಟ್ರಿಪಲ್ ಬಾಂಡ್ C ಸಿಂಗಲ್ ಬಾಂಡ್ CH2 ಸಿಂಗಲ್ ಬಾಂಡ್ CH3 ಸರಿ ಇದೆಯಾ ಅರ್ಥ ಆಯ್ತಲ್ಲ ಅರ್ಥ ಆಯ್ತಾ ಇಲ್ವೋ ತಿಳಿದವಲ್ಲ ಸರಿ ಈಗ ಐದನೇದು ಈಗ ಯಾರು ಬಂದು ಬೋರ್ಡ ಬರ್ತೀವಿ ಗಂಡು ಯಾರು ಬಂದು ಬರ್ತೀವಿ ಬರ್ರಿ ಯಾರು ಬರ್ತೀರಿ ಬಂದು ಚೂರು ಮೂರು ಮಾಡ್ತೀವಿ ಮಾಡಲ್ಲ ಬಂದು ಇದನ್ನ ಈಗ n = 5 ಅಂದ್ರೆ ಕಾರ್ಬನ್ ಪರಮಾಣು ಸಂಖ್ಯೆ ಹಾಕಿ ನೀಟ ಬರೀ ಇದೇನಿದು ಅದು 5 ಅದು 5 ವರ್ಷ ನೋಡಪ್ಪ ಇದು 5 ಎಟ್ಟು ಬರೀತಾ 5 ಎಟ್ಟು ಬರೀ 10ನೇ ಕ್ಲಾಸ್ ಬಂದಿಯಾ ಈ ಬರೀ Yes, very good. Yes, very good. Into ನೋಡಿ ಎಲ್ಲಿದೆ
ಇದೆಲ್ಲ 10 Yes, very good. Shabash. Fine. ಮಲ್ಲೇಶ ತಪ್ಪು ಬರೆಯಕತ್ತೀಯ ನೀನು ಬರ್ದಿಲ್ಲ ತಪ್ಪು ಏನ್ ಬರ್ದಿ ಅಂತ ನಿನ್ಗೆ ಗೊತ್ತಿಲ್ಲ ಅದು ಅಂದ್ರೆ ಅರ್ಧ ಮುಖ ತಿಳ್ಕೊಂಡು ಸುಮ್ಮನೆ ಬರ್ತೀಯ ಆ ಸರಿ ಈ ಕಡೆ ಆ ಕಡೆ ಇದ್ರ ಆ ಕಡೆ ಇರು ಯಾಕೆ ಬರ್ತೀರಿ ಸರಿಯಾಗಿ ತಪ್ಪು ಮಾಡ್ಯಾರವ ಇಲ್ಲಿ ನೋಡಿ ಇಲ್ಲಿ 2 into 4 ಐತಿ ಇಲ್ಲಿ 2 into 5 ಹಿಂಗ್ ಬರೀತಾರ 2 into 4 ಈಗ 2 into ಇಲ್ಲಿ ಬಿಡ್ತಾರ ಮತ್ತೆ ಇಲ್ಲಿ ಮೈನಸ್ ಯಾಕೆ ಬರ್ತಿ ಏನಿದೆ ತಪ್ಪು ಹೋಗಲ್ಲಿದೆ ಎಲ್ಲಿ ಗುಣಿಸ್ತಿದಿ ಎಲ್ಲಿ ಕಳಿತಿದಿ ಇಲ್ಲಿ ನೋಡಪ್ಪ ಈಗ ಯಾರು ಬರ್ತೀರಿ ಹಾ ನೀ ಬರ್ಬ ಇವಾಗ ಬರ್ದ ತಪ್ಪು ಈ ತರ ಬರೆಯಂಗಿಲ್ಲ ಕಲ್ತಲ್ಲ ನೀನು ಸರಿಯಾಗಿ ಇಲ್ಲಿ ನಾನೇ ಬಂದ್ರೆ ಇಲ್ಲೇ ಮಾಡಿದ್ನಿ ನೋಡು ಅದ್ರಿಂದ ತಪ್ಪಲ್ಲ ಸರಿ ಮಾಡ ಈ ಕೆಳಬರಿ ಅಂತ ಬಿಡು ಅಂತ ಎದುರು ಮಾಡ್ರಿ ಇಡಂತ ಅವಶ್ಯಕತೆ ಇಲ್ಲ ಹಾ ಕರೆಕ್ಟ್ ಇದೆಯಾ ಸರಿ ಈಗೆಲ್ಲ ಎಕ್ಸಾಮ್ ಏನು ಬರ್ಬಿಟ್ರೆ 2 ಮಾರ್ಕ್ಸ್ ಇದ್ದಲ್ಲಿ 4 ಮಾರ್ಕ್ಸ್ ಕೊಡ್ತಾರೆ ಯಾಕಂದ್ರೆ ಅಷ್ಟು ನೀಟಾಗಿ ಬರೆಯೋಕ್ಕಾಗಲ್ಲ ಅಲ್ವಾ